ಜೀವನವನ್ನು ಹಾಳು ಮಾಡಿಕೊಳ್ಳಬೇಡಿ ಎಂದು ಚನ್ನರಾಯಪಟ್ಟಣದ ರಾಘವೇಂದ್ರ ಮಠಕ್ಕೆ ಆಗಮಿಸಿದ ವೇಳೆಯಲ್ಲಿ ಕೇರಳದ ಕೃಷ್ಣಮೂರ್ತಿ ಗುರೂಜಿ ಹೇಳಿದ್ದಾರೆ. ಚನ್ನರಾಯಪಟ್ಟಣದ ಗಾಂಧಿ ವೃತ್ತದಲ್ಲಿರುವ ಮಂತ್ರಾಲಯದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶುಭವೇಂದ್ರ ತೀರ್ಥ ಮಹಾಸ್ವಾಮೀಜಿಗಳ ಆಶೀರ್ವಾದದಿಂದ ನಿರ್ಮಾಣವಾಗಿರುವ ಹಾಗೂ ಪ್ರತಿ ಗುರುವಾರ ಸಾರ್ವಜನಿಕ ಸೇವೆಯಲ್ಲಿ ರಾಯರ ರಂಗಮಂದಿರವನ್ನು ತೆರೆದು ಭಕ್ತಾದಿಗಳಿಗೆ ರಾಯರ ಸೇವೆಯನ್ನು ಮಾಡಲು ಅವಕಾಶ ಕಲ್ಪಿಸಿಕೊಟ್ಟು ಆಧ್ಯಾತ್ಮಿಕ ಚಿಂತನೆಗಳ ಬಗ್ಗೆ ಪ್ರವಚನಗಳನ್ನು ನೀಡುವ ಮೂಲಕ ಭಕ್ತರಲ್ಲಿ ಭಗವಂತನ ಬಗ್ಗೆ ನಂಬಿಕೆ ಬರುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ರೂಪಿಸಿಕೊಳ್ಳುತ್ತಾ ಈ ಗುರುವಾರ ಪಟ್ಟಣಕ್ಕೆ ಆಗಮಿಸಿದ ಕೇರಳದ ಶ್ರೀ ಕೃಷ್ಣಮೂರ್ತಿ ಗುರೂಜಿ ಅವರನ್ನು ಮಂದಿರಕ್ಕೆ ಆತ್ಮೀಯವಾಗಿ ಆಹ್ವಾನಿಸಲಾಯಿತು. ಶ್ರೀ ರಾಘವೇಂದ್ರ ಸ್ವಾಮೀಜಿ ಅವರಿಗೆ ಮಹಾಮಂಗಳಾರತಿ ಮಾಡಿ ನಂತರ ಭಕ್ತರೊಂದಿಗೆ ಮಾತನಾಡಿದ ಗುರೂಜಿಯವರು, ಮಾನವ ಜನ್ಮ ಶ್ರೇಷ್ಠವಾದದ್ದು. ಈ ಜೀವರಾಶಿಗಳ ಜನ್ಮದ ನಂತರ ಬರುವ ಮಾನವ ಜನ್ಮ ಮಾನವನಿಗೆ ಅತಿಯಾದ ಆಸೆಯಿಂದ ಕಷ್ಟಗಳನ್ನು ತಂದುಕೊಳ್ಳುತ್ತಾನೆ. ತನಗೆ ಬೇಕಾದಷ್ಟು ಭಗವಂತ ಕೊಟ್ಟ ನಂತರ ತೃಪ್ತಿ ಪಡದೆ ಬೇರೊಬ್ಬರ ಬಗ್ಗೆ ಚಿಂತೆ ಮಾಡಿಕೊಂಡು ಬೇರೊಬ್ಬರಿಗಾಗಿ ಬದುಕುತ್ತಾ ತನ್ನ ಜೀವನವನ್ನು ತಾನೇ ಹಾಳು ಮಾಡಿಕೊಳ್ಳುವಂತ ಈಗಿನ ಪರಿಸ್ಥಿತಿಯಾಗಿದೆ. ಮನುಷ್ಯ ಆಸೆ ಪಡಬೇಕು, ದುರಾಸೆ ಪಡಬಾರದು. ಪ್ರತಿಯೊಬ್ಬರು ತಮ್ಮವರೇ ಎಂಬ ಭಾವನೆ ಬರಬೇಕು. ಯಾರಿಗೂ ಕೆಡುಕು ಬಯಸಬಾರದು. ಇನ್ನೊಬ್ಬರ ಕೆಡುಕಿಗಾಗಿ ಯಾವುದೇ ಮಾಟ ಮಂತ್ರಗಳನ್ನು ಮಾಡಿಸುವುದರ ಮೂಲಕ ನಿಮಗೆ ಸುಖ ದೊರೆಯುವುದಿಲ್ಲ. ಕುಟುಂಬ ಸೌಕರ್ಯಕ್ಕಾಗಿ ಭಗವಂತನ ಪ್ರಾರ್ಥನೆಯಲ್ಲಿ ಬದುಕಬೇಕಾದವರು ನಂತರ ರಾಯರ ರಂಗಮಂದಿರದ ವತಿಯಿಂದ ಗುರೂಜಿಯವರಿಗೆ ರಾಯರ ಪ್ರಸಾದ ನೀಡಿ ಗೌರವಿಸಿ ಅಭಿನಂದಿಸಲಾಯಿತು. ನಂತರ ಬಂದಂತ ನೂರಾರು ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಕೆಂಪೇಗೌಡ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಕಾಳೇನಹಳ್ಳಿ ಆನಂದ್, ರಾಯರ ಭಕ್ತರಾದ ಜಗದೀಶ್, ರಾಯರ ರಂಗಮಂದಿರದ ಮುಖ್ಯಸ್ಥ ಪ್ರಕಾಶ್ ಸೇರಿದಂತೆ ಇತರರು ಹಾಜರಿದ್ದರು. ಇದನ್ನು ಕಡಿಮೆ ಮಾಡುವಂತ ಉದ್ದೇಶದಿಂದ ನಾವು ಪ್ರಯತ್ನ ಮಾಡಿಕೊಳ್ಳಬೇಕೇ ಹೊರತು ಇದನ್ನು ಹೆಚ್ಚು ಮಾಡಿಕೊಳ್ಳದೆ ಇದ್ರೆ ಅವನು ಕಳುಹಿಸಿ ಅವರಿಗೆ ಬೇಕಾದ ವಿದ್ಯೆಯನ್ನು ಕೊಡ್ತೀವಿ, ಅದು ಸಾಕಾಗುವುದಿಲ್ಲ. ಮತ್ತು ಡೊನೇಷನ್ ಕೊಟ್ಟು ಟ್ಯೂಷನ್ಗೆ ಸೇರಿಸಿ ಕೊನೆಗೊಂದು ದಿವಸ ಆ ಮದುವೆಯನ್ನು ಅತ್ಯಂತ ಸುಂದರವಾಗಿ ಮಾಡಬೇಕು ಎಂಬ ಉದ್ದೇಶದಿಂದ ಬಂಧು ಬಾಂಧವರನ್ನೆಲ್ಲ ಕರೆದು ಜೀವಮಾನದಲ್ಲಿ ನಾವು ಎಷ್ಟು ಸಂಪಾದನೆ ಮಾಡಿ ಕೂಡಿಟ್ಟ ಸಂಪತ್ತು ಇದೆ ಅದಕ್ಕೆ ಅಷ್ಟೇ